ದೆಹಲಿಯ ಚುನಾವಣೆಯ ರಾಜಕಾರಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಚುನಾವಣಾ ಆಯೋಗದ ಅಧಿಕಾರಿಗಳು ಪಂಜಾಬ್ ಸಿಎಂಗೆ ಶಾಕ್ ಕೊಟ್ಟಿದ್ದಾರೆ. ಅದನ್ನು ಕಂಡು ಆಮ್ ಆದ್ಮಿ ಪಕ್ಷ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಪಂಜಾಬ್ ಸಿಎಂ ದೆಹಲಿ ಮನೆ ಮೇಲೆ ರೇಡ್. ಸುಳ್ಳು ಆರೋಪ ಮಾಡ್ತಾ ಇದೆಯಾ ಆಮ್ ಆದ್ಮಿ? ದೆಹಲಿ ಚುನಾವಣೆಯಲ್ಲಿ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಭಾರಿ ವಾಗ್ಯುದ್ಧ ಜೋರಾಗಿದೆ. ಪಂಜಾಬ್ ಸಿಎಂ ಭಗವಂತ್ ಮಾನ್ ರವರ ದೆಹಲಿ ಮನೆ ಮೇಲೆ ಭಾರತ ಚುನಾವಣಾ ಆಯೋಗ ದಾಳಿ ನಡೆಸಿದೆ ಅಂತ ಆಪ್ ಹೇಳಿದೆ. ಆದರೆ ಚುನಾವಣಾ ಆಯೋಗ ಎಲ್ಲ ಆರೋಪಗಳನ್ನು ಅಲ್ಲಗಳೆದಿದೆ. अच्छा, वो शरेआम पैसे बांट रहा है प्रवेश वर्मा, क्या नाम है उसका? प्रवेश वर्मा। हाँ, तो वो दिखता ही नहीं है, नजर ही नहीं आता इनको. वो ट्वीट करके पैसे बांटता है कि आज मैं यहाँ पे पैसे बांटूंगा, तो उसका तो ध्यान नहीं है. भगवंत मान के घर पे रेड कर लो, केजरीवाल के घर पे रेड कर लो, सौरभ भारद्वाज को पकड़ लो, इसको नोटिस भेज दो, इसको हम ही रह गए अपराधी भाई साहब. विजिल पे कंप्लेंट आई है कि मनी डिस्ट्रीब्यूशन हो रहा है कपूरथला हाउस से. उसको चेकिंग के लिए हमारी एफएसटी आई थी. अब हम देखने आए हैं. यहाँ पे एफएसटी एंटर नहीं कर पाई, इसलिए मैं आया हूँ. ಕೇಜ್ರಿವಾಲ್ ಮನೆ ಎದುರು ಕಸ ಸುರಿದ ಸಂಸದೆ. ಇಂದು ಆಪ್ ಪಕ್ಷದ ರಾಜ್ಯಸಭಾ ಸಂಸದೆ ಸ್ವಾತಿ ಮಲಿವಾಲ್ ಸಿಡಿದೆದ್ದಿದ್ರು. ತಮ್ಮದೇ ಪಕ್ಷದ ವರಿಷ್ಠ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಕೆಂಡ ಕಾರುತ್ತಾ ಕೇಜ್ರಿವಾಲ್ ನಿವಾಸದ ಎದುರೇ ಕಸದ ರಾಶಿಯನ್ನೇ ಸುರಿದಿದ್ದಾರೆ. ಅತ್ತ ಅಮಿತ್ ಶಾ ಕೂಡ ದೆಹಲಿ ಕಸದ ಗೂಡಾಗ್ತಾ ಇದೆ ಅಂತ ಕಿಡಿಕಾರಿದ್ರು. केजरीवाल जी ने पूरी दिल्ली को एक प्रकार से कूड़ेदान में तब्दील कर दिया है. कहीं पर भी इतने सालों के इतिहास में बारिश के कारण 35 के ज्यादा लोगों की मौत आज तक दिल्ली में नहीं. ಹರಿಯಾಣ ಸರ್ಕಾರದ ವಿರುದ್ಧ ಜಲಯುದ್ಧ ಸಾರಿರೋ ಆಪ್ ಇಂದು ಮತ್ತೊಂದು ಹೆಜ್ಜೆ ಮುಂದೆ ಹೋಯಿತು. ಆಪ್ ಸಂಸದ ಸಂಜಯ್ ಸಿಂಗ್, ಶೆಲಿ ಓಬೆರಾಯ್, ರೀನಾ ಗುಪ್ತಾ ಯಮುನಾ ನದಿಯ ಕಲುಷಿತ ನೀರು ತಂದ್ರು. ಅಮೋನಿಯಾ ಮಿಶ್ರಿತ ನೀರು ಅಂತ 3 ಬಾಟಲಿಗಳನ್ನ ತೋರಿಸಿ ಬಿಜೆಪಿ ಹೆಡ್ ಕ್ವಾರ್ಟರ್ಸ್ಗೆ ಮುತ್ತಿಗೆ ಹಾಕಲು ವಿಫಲ ಯತ್ನ ನಡೆಸಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯ ಚುನಾವಣೆಯ ರಾಜಕಾರಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಚುನಾವಣಾ ಆಯೋಗದ ಅಧಿಕಾರಿಗಳು ಪಂಜಾಬ್ ಸಿಎಂಗೆ ಶಾಕ್ ಕೊಟ್ಟಿದ್ದಾರೆ. ಅದನ್ನು ಕಂಡು ಆಮ್ ಆದ್ಮಿ ಪಕ್ಷ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಪಂಜಾಬ್ ಸಿಎಂ ದೆಹಲಿ ಮನೆ ಮೇಲೆ ರೇಡ್. ಸುಳ್ಳು ಆರೋಪ ಮಾಡ್ತಾ ಇದೆಯಾ ಆಮ್ ಆದ್ಮಿ? ದೆಹಲಿ ಚುನಾವಣೆಯಲ್ಲಿ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಭಾರಿ ವಾಗ್ಯುದ್ಧ ಜೋರಾಗಿದೆ. ಪಂಜಾಬ್ ಸಿಎಂ ಭಗವಂತ್ ಮಾನ್ ರವರ ದೆಹಲಿ ಮನೆ ಮೇಲೆ ಭಾರತ ಚುನಾವಣಾ ಆಯೋಗ ದಾಳಿ ನಡೆಸಿದೆ ಅಂತ ಆಪ್ ಹೇಳಿದೆ. ಆದರೆ ಚುನಾವಣಾ ಆಯೋಗ ಎಲ್ಲ ಆರೋಪಗಳನ್ನು ಅಲ್ಲಗಳೆದಿದೆ. अच्छा, वो शरेआम पैसे बांट रहा है प्रवेश वर्मा, क्या नाम है उसका? प्रवेश वर्मा। हाँ, तो वो दिखता ही नहीं है, नजर ही नहीं आता इनको. वो ट्वीट करके पैसे बांटता है कि आज मैं यहाँ पे पैसे बांटूंगा, तो उसका तो ध्यान नहीं है. भगवंत मान के घर पे रेड कर लो, केजरीवाल के घर पे रेड कर लो, सौरभ भारद्वाज को पकड़ लो, इसको नोटिस भेज दो, इसको हम ही रह गए अपराधी भाई साहब. विजिल पे कंप्लेंट आई है कि मनी डिस्ट्रीब्यूशन हो रहा है कपूरथला हाउस से. उसको चेकिंग के लिए हमारी एफएसटी आई थी. अब हम देखने आए हैं. यहाँ पे एफएसटी एंटर नहीं कर पाई, इसलिए मैं आया हूँ. ಕೇಜ್ರಿವಾಲ್ ಮನೆ ಎದುರು ಕಸ ಸುರಿದ ಸಂಸದೆ. ಇಂದು ಆಪ್ ಪಕ್ಷದ ರಾಜ್ಯಸಭಾ ಸಂಸದೆ ಸ್ವಾತಿ ಮಲಿವಾಲ್ ಸಿಡಿದೆದ್ದಿದ್ರು. ತಮ್ಮದೇ ಪಕ್ಷದ ವರಿಷ್ಠ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಕೆಂಡ ಕಾರುತ್ತಾ ಕೇಜ್ರಿವಾಲ್ ನಿವಾಸದ ಎದುರೇ ಕಸದ ರಾಶಿಯನ್ನೇ ಸುರಿದಿದ್ದಾರೆ. ಅತ್ತ ಅಮಿತ್ ಶಾ ಕೂಡ ದೆಹಲಿ ಕಸದ ಗೂಡಾಗ್ತಾ ಇದೆ ಅಂತ ಕಿಡಿಕಾರಿದ್ರು. केजरीवाल जी ने पूरी दिल्ली को एक प्रकार से कूड़ेदान में तब्दील कर दिया है. कहीं पर भी इतने सालों के इतिहास में बारिश के कारण 35 के ज्यादा लोगों की मौत आज तक दिल्ली में नहीं. ಹರಿಯಾಣ ಸರ್ಕಾರದ ವಿರುದ್ಧ ಜಲಯುದ್ಧ ಸಾರಿರೋ ಆಪ್ ಇಂದು ಮತ್ತೊಂದು ಹೆಜ್ಜೆ ಮುಂದೆ ಹೋಯಿತು. ಆಪ್ ಸಂಸದ ಸಂಜಯ್ ಸಿಂಗ್, ಶೆಲಿ ಓಬೆರಾಯ್, ರೀನಾ ಗುಪ್ತಾ ಯಮುನಾ ನದಿಯ ಕಲುಷಿತ ನೀರು ತಂದ್ರು. ಅಮೋನಿಯಾ ಮಿಶ್ರಿತ ನೀರು ಅಂತ 3 ಬಾಟಲಿಗಳನ್ನ ತೋರಿಸಿ ಬಿಜೆಪಿ ಹೆಡ್ ಕ್ವಾರ್ಟರ್ಸ್ಗೆ ಮುತ್ತಿಗೆ ಹಾಕಲು ವಿಫಲ ಯತ್ನ ನಡೆಸಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯ ಚುನಾವಣೆಯ ರಾಜಕಾರಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಚುನಾವಣಾ ಆಯೋಗದ ಅಧಿಕಾರಿಗಳು ಪಂಜಾಬ್ ಸಿಎಂಗೆ ಶಾಕ್ ಕೊಟ್ಟಿದ್ದಾರೆ. ಅದನ್ನು ಕಂಡು ಆಮ್ ಆದ್ಮಿ ಪಕ್ಷ
ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಪಂಜಾಬ್ ಸಿಎಂ ದೆಹಲಿ ಮನೆ ಮೇಲೆ ರೇಡ್. ಸುಳ್ಳು ಆರೋಪ ಮಾಡ್ತಾ ಇದೆಯಾ ಆಮ್ ಆದ್ಮಿ. ದೆಹಲಿ ಚುನಾವಣೆಯಲ್ಲಿ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಭಾರಿ ವಾಗ್ಯುದ್ಧ ಜೋರಾಗಿದೆ. ಪಂಜಾಬ್ ಸಿಎಂ ಭಗವಂತ್ ಮಾನ್ ರವರ ದೆಹಲಿ ಮನೆ ಮೇಲೆ ಭಾರತ ಚುನಾವಣಾ ಆಯೋಗ ದಾಳಿ ನಡೆಸಿದೆ ಅಂತ ಆಪ್ ಹೇಳಿದೆ. ಆದ್ರೆ ಚುನಾವಣಾ ಆಯೋಗ ಎಲ್ಲ ಆರೋಪಗಳನ್ನು ಅಲ್ಲಗಳೆದಿದೆ. अच्छा, वो शरेआम पैसे बांट रहा है प्रवेश वर्मा, क्या नाम है उसका? प्रवेश वर्मा. हाँ, तो वो दिखता ही नहीं है, नजर ही नहीं आता इनको. वो ट्वीट करके पैसे बांटता है कि आज मैं यहाँ पे पैसे बांटूंगा, तो उसका तो ध्यान नहीं है. भगवंत मान के घर पे रेड कर लो, केजरीवाल के घर पे रेड कर लो, सौरभ भारद्वाज को पकड़ लो, इसको नोटिस भेज दो, इसको हम ही रह गए अपराधी भाई साहब. विजिल पे कंप्लेंट आई है कि मनी डिस्ट्रीब्यूशन हो रहा है कपूरथला हाउस से, उसको चेकिंग के लिए हमारी एफएसटी आई थी. अब हम देखने आए हैं. यहाँ पे एफएसटी एंटर नहीं कर पाई, इसलिए मैं आया हूँ. ಕೇಜ್ರಿವಾಲ್ ಮನೆ ಎದುರು ಕಸ ಸುರಿದ ಸಂಸದೆ. ಇಂದು ಆಪ್ ಪಕ್ಷದ ರಾಜ್ಯಸಭಾ ಸಂಸದೆ ಸ್ವಾತಿ ಮಲಿವಾಲ್ ಸಿಡಿದೆದ್ದಿದ್ರು. ತಮ್ಮದೇ ಪಕ್ಷದ ವರಿಷ್ಠ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಕೆಂಡ ಕಾರುತ್ತಾ ಕೇಜ್ರಿವಾಲ್ ನಿವಾಸದ ಎದುರೇ ಕಸದ ರಾಶಿಯನ್ನೇ ಸುರಿದಿದ್ದಾರೆ. ಅತ್ತ ಅಮಿತ್ ಶಾ ಕೂಡ ದೆಹಲಿ ಕಸದ ಗೂಡಾಗ್ತಾ ಇದೆ ಅಂತ ಕಿಡಿಕಾರಿದ್ರು. केजरीवाल जी ने पूरी दिल्ली को एक प्रकार से कूड़ेदान में तब्दील कर दिया है. कहीं पर भी इतने सालों के इतिहास में बारिश के कारण 35 के ज्यादा लोगों की मौत आज तक दिल्ली में नहीं. ಹರಿಯಾಣ ಸರ್ಕಾರದ ವಿರುದ್ಧ ಜಲಯುದ್ಧ ಸಾರಿರೋ ಆಪ್ ಇಂದು ಮತ್ತೊಂದು ಹೆಜ್ಜೆ ಮುಂದೆ ಹೋಯಿತು. ಆಪ್ ಸಂಸದ ಸಂಜಯ್ ಸಿಂಗ್, ಶೆಲಿ ಒಬೆರಾಯ್, ರೀನಾ ಗುಪ್ತಾ ಯಮುನಾ ನದಿಯ ಕಲುಷಿತ ನೀರು ತಂದ್ರು. ಅಮೋನಿಯಾ ಮಿಶ್ರಿತ ನೀರು ಅಂತ 3 ಬಾಟಲಿಗಳನ್ನ ತೋರಿಸಿ ಬಿಜೆಪಿ ಹೆಡ್ ಕ್ವಾರ್ಟರ್ಸ್ಗೆ ಮುತ್ತಿಗೆ ಹಾಕಲು ವಿಫಲ ಯತ್ನ ನಡೆಸಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯ ಚುನಾವಣೆಯ ರಾಜಕಾರಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಚುನಾವಣಾ ಆಯೋಗದ ಅಧಿಕಾರಿಗಳು ಪಂಜಾಬ್ ಸಿಎಂಗೆ ಶಾಕ್ ಕೊಟ್ಟಿದ್ದಾರೆ. ಅದನ್ನು ಕಂಡು ಆಮ್ ಆದ್ಮಿ ಪಕ್ಷ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಪಂಜಾಬ್ ಸಿಎಂ ದೆಹಲಿ ಮನೆ ಮೇಲೆ ರೇಡ್. ಸುಳ್ಳು ಆರೋಪ ಮಾಡ್ತಾ ಇದೆಯಾ ಆಮ್ ಆದ್ಮಿ. ದೆಹಲಿ ಚುನಾವಣೆಯಲ್ಲಿ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಭಾರಿ ವಾಗ್ಯುದ್ಧ ಜೋರಾಗಿದೆ. ಪಂಜಾಬ್ ಸಿಎಂ ಭಗವಂತ್ ಮಾನ್ ರವರ ದೆಹಲಿ ಮನೆ ಮೇಲೆ ಭಾರತ ಚುನಾವಣಾ ಆಯೋಗ ದಾಳಿ ನಡೆಸಿದೆ ಅಂತ ಆಪ್ ಹೇಳಿದೆ. ಆದ್ರೆ ಚುನಾವಣಾ ಆಯೋಗ ಎಲ್ಲ ಆರೋಪಗಳನ್ನು ಅಲ್ಲಗಳೆದಿದೆ. अच्छा, वो शरेआम पैसे बांट रहा है प्रवेश वर्मा, क्या नाम है उसका? प्रवेश वर्मा. हाँ, तो वो दिखता ही नहीं है, नजर ही नहीं आता इनको. वो ट्वीट करके पैसे बांटता है कि आज मैं यहाँ पे पैसे बांटूंगा, तो उसका तो ध्यान नहीं है. भगवंत मान के घर पे रेड कर लो, केजरीवाल के घर पे रेड कर लो, सौरभ भारद्वाज को पकड़ लो, इसको नोटिस भेज दो, इसको हम ही रह गए अपराधी भाई साहब. विजिल पे कंप्लेंट आई है कि मनी डिस्ट्रीब्यूशन हो रहा है कपूरथला हाउस से, उसको चेकिंग के लिए हमारी एफएसटी आई थी. अब हम देखने आए हैं. यहाँ पे एफएसटी एंटर नहीं कर पाई, इसलिए मैं आया हूँ. ಕೇಜ್ರಿವಾಲ್ ಮನೆ ಎದುರು ಕಸ ಸುರಿದ ಸಂಸದೆ. ಇಂದು ಆಪ್ ಪಕ್ಷದ ರಾಜ್ಯಸಭಾ ಸಂಸದೆ ಸ್ವಾತಿ ಮಲಿವಾಲ್ ಸಿಡಿದೆದ್ದಿದ್ರು. ತಮ್ಮದೇ ಪಕ್ಷದ ವರಿಷ್ಠ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಕೆಂಡ ಕಾರುತ್ತಾ ಕೇಜ್ರಿವಾಲ್ ನಿವಾಸದ ಎದುರೇ ಕಸದ ರಾಶಿಯನ್ನೇ ಸುರಿದಿದ್ದಾರೆ. ಅತ್ತ ಅಮಿತ್ ಶಾ ಕೂಡ ದೆಹಲಿ ಕಸದ ಗೂಡಾಗ್ತಾ ಇದೆ ಅಂತ ಕಿಡಿಕಾರಿದ್ರು. केजरीवाल जी ने पूरी दिल्ली को एक प्रकार से कूड़ेदान में तब्दील कर दिया है. कहीं पर भी इतने सालों के इतिहास में बारिश के कारण 35 के ज्यादा लोगों की मौत आज तक दिल्ली में नहीं. ಹರಿಯಾಣ ಸರ್ಕಾರದ ವಿರುದ್ಧ ಜಲಯುದ್ಧ ಸಾರಿರೋ ಆಪ್ ಇಂದು ಮತ್ತೊಂದು ಹೆಜ್ಜೆ ಮುಂದೆ ಹೋಯಿತು. ಆಪ್ ಸಂಸದ ಸಂಜಯ್ ಸಿಂಗ್, ಶೆಲಿ ಒಬೆರಾಯ್, ರೀನಾ ಗುಪ್ತಾ ಯಮುನಾ ನದಿಯ ಕಲುಷಿತ ನೀರು ತಂದ್ರು. ಅಮೋನಿಯಾ ಮಿಶ್ರಿತ ನೀರು ಅಂತ 3 ಬಾಟಲಿಗಳನ್ನ ತೋರಿಸಿ ಬಿಜೆಪಿ ಹೆಡ್ ಕ್ವಾರ್ಟರ್ಸ್ಗೆ ಮುತ್ತಿಗೆ ಹಾಕಲು ವಿಫಲ ಯತ್ನ ನಡೆಸಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.